ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮೇ ತಿಂಗಳ 13ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಇರುವಂಥ ದಿನ. ಈ ಏಕಾದಶಿ ಈ ದಿನ ಬೆಳಿಗ್ಗೆ 8 ಗಂಟೆ 53 ನಿಮಿಷದವರೆಗೆ ಇರಲಿದೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 8 ಗಂಟೆ 32 ನಿಮಿಷದವರೆಗೆ ಇರಲಿದೆ. ನಂತರ ರೇವತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 1 ಗಂಟೆ 33 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ಇದು ಈ ದಿನ ರಾತ್ರಿ 8 ಗಂಟೆ 54 ನಿಮಿಷದವರೆಗೆ ಇರಲಿದೆ. ನಂತರ ಪ್ರೀತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 55 ನಿಮಿಷದವರೆಗೆ. ಈ ದಿನ ಗುಳಿಕ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 45 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 20 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 35 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 10 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 50 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 44 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 7 ಗಂಟೆ 19 ನಿಮಿಷದಿಂದ ರಾತ್ರಿ 8 ಗಂಟೆ 51 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಚಗೋದಯದಂತೆ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 5 ಗಂಟೆ 50 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 28 ನಿಮಿಷದವರೆಗೆ ಲಾಭದ ಸಮಯ. ಹಾಗಾಗಿ ವ್ಯವಹಾರಸ್ಥರು ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಈ ಸಮಯದಲ್ಲಿ ಆರಂಭ ಮಾಡಬಹುದು. ಹಾಗೆ ಈ ವ್ಯಾಪಾರಿ ಸಂಬಂಧವಾಗಿ ಮಾಡಬೇಕಾಗಿರುವಂಥ ಪ್ರಯಾಣ ಕೂಡ ಈ ಸಂದರ್ಭದಲ್ಲಿ ನೀವು ಆರಂಭ ಮಾಡಿ. ಏಕೆಂದರೆ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಒಳ್ಳೆಯ ಫಲ ಸಿಕ್ಕತ್ತೆ, ಲಾಭದ ಫಲ ಇದೆ. ಹಾಗಾಗಿ ಈ ಒಂದು ಚಗೋದಯದ ಲಾಭದ ಸಮಯವನ್ನು ವ್ಯಾಪಾರಸ್ಥರು ಪ್ರತಿನಿತ್ಯ ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 54 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 34 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ ಅಂತ ಹೇಳಿದ್ರೆ ಮಾತಿಗೆ ಕಾರಕ, ವಾಕ್ಚಾತುರ್ಯ ಕಾರಕ. ಹಾಗಾಗಿನೇ ನಿಮ್ಮ ಮಾತಿನಿಂದ ನಿಮ್ಮ ಅಭಿಪ್ರಾಯದಿಂದ ಜನರ ಮನಸ್ಸನ್ನು ಗೆದೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಷ್ಟೋ ಸಮಸ್ಯೆಗಳು ನಿಮ್ಮ ಮಾತಿನಿಂದಲೇ ಬಗೆಹರಿಯುತ್ತೆ. ಹಾಗೆ ಆ ಮಾತು ಏನಾದರೂ ಒಂದು ಮಿತಿಯನ್ನು ಮೀರಿದ್ರೆ ಅದರಿಂದ ಸಂಕಷ್ಟಗಳು ಕೂಡ ಬರುತ್ತೆ, ಸಮಸ್ಯೆಗಳು ಕೂಡ ಬರುತ್ತೆ. ಹಾಗಾಗಿ ಈ ದಿನ ಮಾತು ಹಿತಮಿತವಾಗಿ ಇದ್ದರೆ ತುಂಬ ಉತ್ತಮ. ಹಾಗೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ, ಅದರಲ್ಲೂ ವಿಶೇಷವಾಗಿ ದಳ್ಳಾಳಿಗಳಿಗೆ ಹೆಚ್ಚಿನ ಲಾಭ ಇರುತ್ತೆ.
ಏಕೆಂದರೆ ಈ ದಿನದ ವ್ಯಾಪಾರ ವ್ಯವಹಾರದಲ್ಲಿ ಬುಧನ ಪಾತ್ರ ಬಹಳ ಮುಖ್ಯವಾಗಿ ಇರುವಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನ ಈ ದಿನ ಉತ್ತರೋತ್ತರವಾದಂಥ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಬುಧ ವಿನೋದಕ್ಕೆ, ಹಾಸ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಮನಸ್ಸು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಮನರಂಜನೆ ಆಗಲಿ, ನಿಮ್ಮ ಹಾಸ್ಯಕ್ಕಾಗಲಿ ಉತ್ತಮವಾದಂಥ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಇನ್ನು ಗೆಳೆತನಕ್ಕೆ ಮತ್ತು ಸ್ನೇಹಕ್ಕೆ ಬುಧ ಕಾರಕನಾಗಿರೋದ್ರಿಂದ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳು ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ. ಬಹಳ ಅದ್ಭುತವಾದಂಥ ಪ್ರಗತಿ ಇರುವಂಥದ್ದಿದೆ. ಇನ್ನು ಕಲಿಕೆಗೆ, ಬರವಣಿಗೆಗೆ ಬುಧ ಕಾರಕ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕುವಂಥ ಸಂದರ್ಭಗಳಿದೆ. ಹಾಗಾಗಿ ನಿಮ್ಮ ಓದು, ನಿಮ್ಮ ಮುಂದಿನ ವ್ಯಾಸಂಗ ಅಥವಾ ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅನ್ನುವಂಥ ಒಂದು ಬಯಕೆ, ಇದೆಲ್ಲದಕ್ಕೂ ಕೂಡ ಒಳ್ಳೆಯ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶಗಳಿರುತ್ತೆ. ಅದರಲ್ಲೂ ಗುರು ಹೋರಾದಲ್ಲಿ ಏನಾದರೂ ಈ ದಿನ ನೀವು ನಿಮ್ಮ ಕೆಲಸಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ಅದರಿಂದ ಕೂಡ ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಏಕೆಂದರೆ ಗುರು ಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:58 ಬೆಳಿಗ್ಗೆ 10:04 ಇನ್ನು ಅಪರಾಹ್ನ 4:39 ಸಂಜೆ 5:45 ಹಾಗೆ ರಾತ್ರಿ 11:23 ರಾತ್ರಿ 12:17 ಗುರು ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಯಾವುದೇ ಚಟುವಟಿಕೆಗಳು ಆರಂಭ ಆದರೆ ಅದು ನಿಧಾನವಾದ ಫಲಿತಾಂಶವನ್ನು ತರುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸೋಣಾದ್ರಿಂದ ಶನಿ ಹೋರಾದಲ್ಲಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳು ಕೂಡ ತುಂಬ ನಿಧಾನ ಆಗುತ್ತೆ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7:52 ಬೆಳಿಗ್ಗೆ 8:58 ಇನ್ನು ಅಪರಾಹ್ನ 3:33 ಸಂಜೆ 4:39 ಇನ್ನು ರಾತ್ರಿ 10:28 ರಾತ್ರಿ 11:23 ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಬುಧ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ, ಇನ್ನು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು, ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥ ವಿಚಾರ, ಬಂಡವಾಳ ತೊಡಗಿಸುವಂಥ ವಿಚಾರ, ಯಾವುದನ್ನು ಕೂಡ ಅಂದರೆ ಈ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಬುಧ ಹೋರಾದಲ್ಲಿ ನೀವು ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಇರ್ಬೋದು, ಮನೆ, ಸೈಟು ಇತ್ಯಾದಿಗಳನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರ, ಅದರಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಆರಂಭ ಮಾಡುವಂಥ ವಿಚಾರ, ಎಲ್ಲದಕ್ಕೂ ಕೂಡ ಬುಧ ಹೋರ ತುಂಬ ಪ್ರಶಸ್ತವಾಗಿದೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:40 ಬೆಳಿಗ್ಗೆ 6:46 ಇನ್ನು ಮಧ್ಯಾಹ್ನ 1:21 ಮಧ್ಯಾಹ್ನ 2:27 ಹಾಗೆ ರಾತ್ರಿ 8:40 ರಾತ್ರಿ 9:34 ಬುಧ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದು ಅಷ್ಟೊಂದು ಫೇವರಬಲ್ ಆಗಿಲ್ಲ, ಅಡೆತಡೆಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶುಕ್ರ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗೆ ನಿಮ್ಮ ವಿವಾಹಕ್ಕೆ ಸಂಬಂಧಪಟ್ಟಂಥ ಪ್ರಯಾಣವನ್ನಾಗಲಿ, ಯಾವುದೇ ವಸ್ತುಗಳನ್ನು ಈ ದಿನ ಖರೀದಿ ಮಾಡುವಂಥದ್ದಾಗಲಿ ಯಾವುದನ್ನು ಕೂಡ ಈ ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಇನ್ನು ಹಣಕಾಸಿನ ವಿಚಾರಗಳಾಗಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಲೇವಾದೇವಿ ವ್ಯವಹಾರ ಇದ್ಯಾವುದು ಕೂಡ ಈ ಶುಕ್ರ ಹೋರಾದಲ್ಲಿ ಬೇಡ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:15 ಮಧ್ಯಾಹ್ನ 1:21 ಇನ್ನು ರಾತ್ರಿ 7:46 ರಾತ್ರಿ 8:40 ಹಾಗೆ ಮಧ್ಯರಾತ್ರಿ 2:05 ರಾತ್ರಿ 2:59 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ಸಾಹಸದ ಕೆಲಸಗಳನ್ನು ಮಾಡುವಂಥವರು, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥವರು, ಕ್ರೀಡೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಿಗೆ ಈ ದಿನ ಇರುವಂಥ ಕುಜ ಹೋರ ಬಹಳ ಚೆನ್ನಾಗಿದೆ. ಇನ್ನು ಭೂಮಿಗೆ ಸಂಬಂಧಪಟ್ಟಂಥ
ಯಾವುದೇ ವಿಚಾರಗಳಿದ್ರೂ ಕೂಡ ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಅದನ್ನು ಅಟೆಂಡ್ ಮಾಡಿ, ಅದಕ್ಕೆ ಪ್ರಯತ್ನ ಪಡಿ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ, ನೀವು ಅಂದುಕೊಂಡಂಥ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 10 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 51 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 17 ನಿಮಿಷದಿಂದ ರಾತ್ರಿ 1 ಗಂಟೆ 11 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಈ ದಿನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿನಿತ್ಯ ನೀವು ಒಳ್ಳೆಯ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು, ಇದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ನಿತ್ಯ ಅನುಸರಣೆ ಮಾಡೋದ್ರಿಂದ, ನಾವು ಹೇಳುವಂತಹ ಪಂಚಾಂಗದ ವಿವರಗಳನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ವಿಶೇಷವಾದಂಥ ಫಲವನ್ನು ನಿಮಗೆ ತರಲಿ. ಹಾಗೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ, ಲಾಭವನ್ನು ತರುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಏಕಾದಶಿಯ ತಿಥಿ ಇರೋದ್ರಿಂದ ಈ ದಿನ ಏಕಾದಶಿಯ ವ್ರತವನ್ನ ಆಚರಣೆ ಮಾಡುವಂಥದ್ದಿದೆ. ಈ ದಿನದ ಏಕಾದಶಿಯನ್ನ ಅಪರ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇದೇ ಅಪರ ಏಕಾದಶಿಯನ್ನ ಅಚಲ ಏಕಾದಶಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇನ್ನು ಈ ದಿನ ಭದ್ರಕಾಳಿ ಜಯಂತಿಯನ್ನ ಆಚರಣೆ ಮಾಡುವಂತಹ ಸಂದರ್ಭ. ಹಾಗಾಗಿ ಈ ದಿನ ಕಾಳಿಯನ್ನ, ದುರ್ಗೆಯನ್ನ, ಪಾರ್ವತಿಯ ಪ್ರತಿರೂಪವನ್ನು ಆರಾಧನೆ ಮಾಡುವಂಥ ಒಂದು ವಿಶೇಷ ದಿನ. ಹಾಗಾಗಿ ನೀವು ಕೂಡ ಈ ದಿನ ಕಾಳಿಕಾ ದೇವಸ್ಥಾನದಲ್ಲಾಗಲಿ ಅಥವಾ ನಿಮ್ಮ ಊರಿನ ಗ್ರಾಮ ದೇವತೆಯಲ್ಲಾಗಲಿ ತಾಯಿಯ ದರ್ಶನವನ್ನು ಮಾಡಿ ವಿಶೇಷ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಈ ಅಪರ ಏಕಾದಶಿ ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸುವಂತಹ ಒಂದು ವಿಶೇಷ ಏಕಾದಶಿ ಇದು. ಇಲ್ಲಿ ಪಾಪಗಳನ್ನು ಕಳೆದು ಅಪಾರ ಪುಣ್ಯವನ್ನು ನೀಡುತ್ತೆ ಈ ಏಕಾದಶಿಯ ವ್ರತ ಅನ್ನುವಂಥ ಉಲ್ಲೇಖ ಇದೆ. ಹಾಗೆ ವಿಷ್ಣು ಮತ್ತೆ ತ್ರಿವಿಕ್ರಮನ ಪೂಜೆಗೆ ಪ್ರಸಿದ್ಧವಾದಂತಹ ದಿನ ಇದು. ಭಕ್ತರು ಈ ದಿನ ಉಪವಾಸ ಇದ್ರೆ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿದ್ರೆ ಅವರಿಗೆ ಅಪಾರವಾದಂತಹ ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಅಪರ ಅಂತ ಹೇಳಿದ್ರೆ ಅಪರಿಮಿತವಾದಂತಹ ಪುಣ್ಯ ಅನ್ನುವಂಥ ಅರ್ಥ. ಇದು ಬ್ರಹ್ಮಹತ್ಯೆಯ ದೋಷವನ್ನು ನಿವಾರಣೆ ಮಾಡುತ್ತೆ, ಜೊತೆಗೆ ಜನ್ಮ ಜನ್ಮಾಂತರದ ಪಾಪಗಳಿಂದ ಮುಕ್ತಿ ನೀಡುತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಜೊತೆಗೆ ಈ ವ್ರತವನ್ನ ಈ ದಿನ ಆಚರಣೆ ಮಾಡೋದ್ರಿಂದ ಪ್ರೇತಾವಸ್ಥೆಯಲ್ಲಿರುವಂತಹ ಆತ್ಮಗಳಿಗೆ ಮುಕ್ತಿ, ಅಂದ್ರೆ ಪ್ರೇತಾವಸ್ಥೆಯಲ್ಲಿ ನರಳುತ್ತಾ ಇರುವಂತಹ ಆತ್ಮಗಳೇನಿದೆ ಅವರಿಗೆ ಪ್ರೇತ ಯೋನಿಯಿಂದ ಮುಕ್ತಿ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಅಪರ ಏಕಾದಶಿ ಜೀವನದಲ್ಲಿ ಒಂದು ಸ್ಥಿರತೆಯನ್ನು ನೀಡುತ್ತೆ. ಆದ್ರಿಂದಲೇ ಇದನ್ನ ಅಚಲ ಏಕಾದಶಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ ಈ ದಿನ ಈ ಏಕಾದಶಿಯ ವ್ರತವನ್ನ ನೀವು ಅನುಸರಣೆ ಮಾಡೋದ್ರಿಂದ ಅಪಾರವಾದ ಪುಣ್ಯವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರ. ಇನ್ನು ಈ ಅಪರ ಏಕಾದಶಿಯ ಮಹತ್ವ ಬಹಳ ವಿಶೇಷವಾಗಿದೆ ಅನ್ನುವಂಥ ವಿಚಾರವನ್ನ ಬ್ರಹ್ಮಪುರಾಣ ತಿಳಿಸ್ತಾ ಇದೆ. ಜೊತೆಗೆ ಪದ್ಮ ಪುರಾಣದಲ್ಲೂ ಕೂಡ ಬಹಳ ವಿವರವಾಗಿ ಈ ಅಪರ ಏಕಾದಶಿಯ ಬಗ್ಗೆ ತಿಳಿಸಿರುವಂಥದ್ದು ಇದೆ. ಇಲ್ಲಿ ಶ್ರದ್ಧಾಪೂರ್ವಕವಾಗಿ ಯಾರು ಈ ಏಕಾದಶಿಯನ್ನ ಆಚರಣೆ ಮಾಡ್ತಾರೆ ಅಂಥವರಿಗೆ ಅಪರಿಮಿತವಾದಂತಹ ಸಂಪತ್ತು ಕೂಡ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಒಂದು ಶಾಸ್ತ್ರದ ಪ್ರಕಾರ ಅಪರ ಏಕಾದಶಿಯ ವ್ರತಕತೆ ಹೇಗಿದೆ ಅಂತ ಹೇಳಿದ್ರೆ, ಸಾವಿರಾರು ವರ್ಷಗಳ ಹಿಂದೆ ಮಹಿಧ್ವಜ ಅನ್ನುವಂಥ ಒಬ್ಬ ಉದಾರ ರಾಜ ಒಂದು ಸಾಮ್ರಾಜ್ಯವನ್ನ ಪರಿಪಾಲನೆ ಮಾಡ್ತಾ ಇದ್ದ. ಅವನಿಗೆ ಕ್ರೂರನಾದಂತಹ ಒಬ್ಬ ತಮ್ಮ ಇದ್ದ. ಅವನು ಅನ್ಯಾಯದ ಪ್ರತೀಕವಾಗಿದ್ದಂಥವನು. ಅವನ ಹೆಸರು ಭರದ್ವಾಜ ಅನ್ನುವಂಥದ್ದು. ಇಲ್ಲಿ ಕಿರಿಯ ಸಹೋದರ ತನ್ನ ಅಣ್ಣನಾದಂತಹ ಮಹಿಧ್ವಜನ ಖ್ಯಾತಿಯನ್ನ ಕಂಡು ಹೊಟ್ಟೆ ಉರಿ ಪಡ್ತಾ ಇದ್ದ. ಏಕೆಂದ್ರೆ ಆತ ಹೇಳಿ ಕೇಳಿ ಅನ್ಯಾಯದ ಪ್ರತೀಕವಾಗಿ ಇದ್ದಂಥವನು. ಹಾಗಾಗಿ ಅಂತಹ ಅಸೂಯೆಯನ್ನ ರಾಜನ ಮೇಲೆ ಪ್ರತೀಕಾರಕ್ಕಾಗಿ ಬಳಸಲಿಕ್ಕೆ ಪ್ರಾರಂಭ ಮಾಡ್ದ. ಹಾಗಾಗಿ ತನ್ನ ಸಹೋದರನಿಗೆ ಏನಾದರೂ ಒಂದು ಹಾನಿ ಮಾಡಬೇಕು, ಅವನ ಪ್ರಖ್ಯಾತಿಯನ್ನ ನಿರ್ನಾಮ ಮಾಡಬೇಕು ಅಂತ ಹೇಳಿ ಒಂದು ದ್ವೇಷ ಭಾವನೆಯನ್ನ ತಾಳ್ಲಿಕ್ಕೆ ಆರಂಭ ಮಾಡ್ದ. ಹಾಗಾಗಿ ಆ ಕಿರಿಯ ಸಹೋದರ ಭರದ್ವಾಜ ರಾಜ ಮಹಿಧ್ವಜನನ್ನ ಕೊಲ್ಲಲಿಕ್ಕೆ ಹೊಂಚು ಹಾಕ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ಒಮ್ಮೆ ರಾಜ ಕಾಡಿಗೆ ಹೋದಂತಹ ಸಮಯವನ್ನು ನೋಡಿಕೊಂಡು ಆತನ ಕಿರಿಯ ಸಹೋದರ ರಾಜನನ್ನ ಕೊಲೆ ಮಾಡಿ ಅವನನ್ನ ಒಂದು ಮರದ ಬುಡದಲ್ಲಿ
ಹೂತು ಹಾಕ್ಬಿಡ್ತಾನೆ. ಅವನು ನಿರ್ದಯನಾದ್ರಿಂದ ಮತ್ತೆ ಎಂದಿನಂತೆ ಅರಮನೆಗೆ ಬಂದು ತನ್ನ ಅಟ್ಟಹಾಸವನ್ನು ಮುಂದುವರಿಸ್ತಾನೆ. ಇಲ್ಲಿ ಅಕಾಲಿಕ ಮರಣ ಹೊಂದಿದಂತಹ ಆ ರಾಜ ಮಹಿಧ್ವಜ ಪ್ರೇತದ ರೂಪವನ್ನ ತಾಳಿ ಅದೇ ಮರದ ಮೇಲೆ ವಾಸ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಒಂದು ದಿನ ಮರದ ಪಕ್ಕದಲ್ಲಿ ಹಾದು ಹೋಗ್ತಾ ಇದ್ದಂತಹ ದೌಮ್ಯ ಋಷಿ ತನ್ನ ತಪೋಬಲದಿಂದ ಪ್ರೇತದ ಜೀವನದ ಕಥೆಯನ್ನ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಮರದಿಂದ ಕೆಳಗೆ ಬರಲು ಆ ಮಹಿಧ್ವಜನನ್ನ ಕೇಳಿಕೊಳ್ತಾನೆ ಆ ಪ್ರೇತವನ್ನ. ಪ್ರೇತ ಇಳಿದಾಗ ದೌಮ್ಯ ಋಷಿ ಕೆಲವು ಪ್ರಶ್ನೆಗಳನ್ನ ಕೇಳುವಂಥ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಆಗ ಆ ದೌಮ್ಯ ಋಷಿ ಆ ಪ್ರೇತವನ್ನ ಪರಿಪರಿಯಾಗಿ ಪ್ರಶ್ನೆ ಮಾಡಿ ಆ ಪ್ರೇತಾತ್ಮದಿಂದ ಹೊರಬರಲಿಕ್ಕೆ ಒಂದು ಉಪಾಯವನ್ನ ತಿಳಿಸ್ತೇನೆ, ಅದನ್ನ ಪರಿಪಾಲನೆ ಮಾಡು ಅಂತ ಹೇಳಿದಾಗ ಆ ಪ್ರೇತ ಒಪ್ಪಿಕೊಳ್ಳುತ್ತೆ. ಅದರಂತೆ ಆ ಒಂದು ಏಕಾದಶಿಯ ದಿನ ನೀನು ಉಪವಾಸವನ್ನ ಮಾಡು, ನೀನು ಪ್ರೇತ ರೂಪದಿಂದ ಮುಕ್ತಿಯನ್ನ ಪಡೀತೀಯ ಅಂತ ಹೇಳಿ ಉಪದೇಶವನ್ನ ಮಾಡಿದ ಮೇಲೆ ಆ ದಿನ ಆ ಮಹಿಧ್ವಜನ ಪ್ರೇತ ಏನಾಗುತ್ತೆ, ಉಪವಾಸವನ್ನ ಮಾಡಿ ಆ ದೌಮ್ಯ ಋಷಿಯ ಆಜ್ಞೆಯನ್ನ ಪರಿಪಾಲನೆ ಮಾಡ್ತಾನೆ. ಅವನು ದೈವಿಕ ದೇಹವನ್ನ ನಂತರದಲ್ಲಿ ಪಡ್ಕೊಳ್ತಾನೆ. ಹೀಗೆ ಮಾಯಾ ರೂಪವನ್ನ ತೊರೆದು ಏಕಾದಶಿಯ ಸಮಯದಲ್ಲಿ ಅವನು ಮಾಡಿದಂತಹ ಉಪವಾಸ ಅವನ ಹಿಂದಿನ ಕರ್ಮಗಳನ್ನ ನಿವಾರಣೆ ಮಾಡ್ತು. ಮತ್ತೆ ಅವನಿಗೆ ಸ್ವರ್ಗದಲ್ಲಿ ಒಂದು ಶಾಶ್ವತವಾದಂತಹ ಸ್ಥಾನ ಸಿಕ್ತು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಇಲ್ಲಿ ಅಪರ ಏಕಾದಶಿ ಬಹಳ ವಿಶೇಷವಾದಂತಹ ಒಂದು ಏಕಾದಶಿ ಅನ್ನುವಂಥ ವಿಚಾರ ಇದರಿಂದ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಸಮರ್ಪಣಾ ಭಾವದಿಂದ ಈ ಏಕಾದಶಿಯನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಈ ದಿನ ಸೂರ್ಯೋದಯದ ಸಮಯಕ್ಕೆ ಸ್ನಾನಾದಿಗಳನ್ನು ಮುಗಿಸಿ ವಿಷ್ಣುವನ್ನ ಆರಾಧನೆ ಮಾಡಬೇಕು. ಅದರಲ್ಲೂ ವಿಷ್ಣುವಿಗೆ ಈ ದಿನ ತುಳಸಿಯಿಂದ ಪೂಜೆ ಮಾಡುವಂಥದ್ದು, ಹಾಗೆ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ವಿಷ್ಣು ಸ್ತೋತ್ರಗಳನ್ನು ಹೇಳಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ವಿಶೇಷವಾಗಿ ಈ ದಿನ ಏಕಾದಶಿಯ ವ್ರತ ಕಥೆಯನ್ನ ಕೇಳಬೇಕು. ಜೊತೆಗೆ ಏಕಾದಶಿಯ ಈ ವ್ರತದ ನಿಯಮಗಳೇನಿದೆ ಅದನ್ನ ಪರಿಪಾಲನೆ ಮಾಡಬೇಕು. ಅಂದ್ರೆ ಅಕ್ಕಿಯಿಂದ ಮಾಡಿರುವಂತಹ ಪದಾರ್ಥಗಳನ್ನ ಉಪಯೋಗಿಸಬಾರದು, ಅನ್ನವನ್ನ ತಿನ್ನಬಾರದು, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರ, ಮದ್ಯಪಾನ ಇತ್ಯಾದಿಗಳನ್ನ ಸೇವನೆ ಮಾಡಬಾರದು. ಕೇವಲ ಸಾತ್ವಿಕ ಆಹಾರವನ್ನ ಮಾತ್ರ, ಅದರಲ್ಲೂ ಉಪವಾಸ ಇದ್ದಂಥವರು ನಿರ್ಜಲ ಉಪವಾಸವನ್ನು ಅನುಸರಣೆ ಮಾಡಬೇಕು. ಹಾಗೆ ಕೆಲವು ಹಿರಿಯರಾಗ್ಲಿ, ಅನಾರೋಗ್ಯಕ್ಕೆ ತುತ್ತಾದಂಥವರು, ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು, ವಯಸ್ಸಾದಂಥವರು ಉಪವಾಸ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥವ್ರು ಮಾತ್ರ ಕೇವಲ ಹಣ್ಣು ಹಂಪಲುಗಳ ಸಾತ್ವಿಕ ಆಹಾರವನ್ನು ಮಾತ್ರ ಸೇವನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಈ ಏಕಾದಶಿಯ ವ್ರತದ ಒಂದು ಆಚರಣೆ ಕೇವಲ ಆಹಾರ ಸೇವನೆಯನ್ನ ನಿಯಂತ್ರಿಸೋದಷ್ಟೇ ಅಲ್ಲ, ಬದಲಾಗಿ ಮನಸ್ಸನ್ನ ಎಲ್ಲ ನಕಾರಾತ್ಮಕವಾದಂತಹ ಆಲೋಚನೆಗಳಿಂದ ಮುಕ್ತವಾಗಿಡಬೇಕು ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿ ಈ ದಿನ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ವಿಚಾರಗಳು ಬರದಂತೆ ನೋಡ್ಕೊಳ್ಬೇಕು. ಸದಾ ವಿಷ್ಣುವಿನ ಬಗ್ಗೆನೇ ಆಲೋಚನೆಯನ್ನ ಮಾಡಬೇಕು, ವಿಷ್ಣು ಸ್ತೋತ್ರವನ್ನ ಹೇಳ್ಕೊಳ್ಬೇಕು, ವಿಷ್ಣು ಸಹಸ್ರನಾಮವನ್ನ ಪಠಣ ಮಾಡಬೇಕು. ಹಾಗೆ ವಿಷ್ಣುವನ್ನ ಸ್ತುತಿಸುವಂತಹ ಭಜನೆಗಳನ್ನ, ಕೀರ್ತನೆಗಳಲ್ಲೇ ನಿರತರಾಗಿರ್ಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದಿನ ಬಹಳ ಕಟ್ಟುನಿಟ್ಟಾಗಿ ಏಕಾದಶಿಯ ಉಪವಾಸವನ್ನ ಆಚರಣೆ ಮಾಡಬೇಕು ಅನ್ನುವಂಥದ್ದು. ಇನ್ನು ಪದ್ಮಪುರಾಣದಲ್ಲಿ ರಾಜ ಪಾಂಡುವಿನ ಹಿರಿಯ ಪುತ್ರನಾದಂತಹ ಯುಧಿಷ್ಠಿರನಿಗೆ ಈ ಏಕಾದಶಿಯ ಶ್ರೇಷ್ಠತೆಯ ಬಗ್ಗೆ ಶ್ರೀಕೃಷ್ಣನೇ ವಿಚಾರಗಳನ್ನು ತಿಳಿಸಿರುವಂತಹ ಒಂದು ಅಂಶ ಕೂಡ ಉಲ್ಲೇಖ ಆಗಿದೆ. ಇಲ್ಲಿ ತನ್ನ ಪುಣ್ಯ ಕಾರ್ಯಗಳಿಂದ ಬಹಳ ಪ್ರಸಿದ್ಧನಾದಂತಹ ಯುಧಿಷ್ಠಿರ ಅಂತ್ಯವಿಲ್ಲದಂತಹ ಒಂದು ಫಲವನ್ನ ನೀಡುತ್ತೆ. ಅದು ಯಾವ ಏಕಾದಶಿಯ ವ್ರತ ಅಂತ ಹೇಳಿ ಕೇಳಿದಾಗ ಇಲ್ಲಿ ಅಪರ ಏಕಾದಶಿಯ ಮಹಿತ್ಮೆಯನ್ನ ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸಿದ್ದಾನೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಯಾರು ಅತ್ಯಂತ ಗಂಭೀರವಾದ ಪಾಪಗಳನ್ನು ಮಾಡಿರ್ತಾರೋ ಅಂಥವ್ರಿಗೆ ಮುಕ್ತಿ ಸಿಗಬೇಕು ಅಂದ್ರೆ ಈ ಅಪರ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಬೇಕು. ಇನ್ನು ಈ ಒಂದು ದಿನದ ಏಕಾದಶಿಯ ವ್ರತವನ್ನ ಅನುಸರಣೆ ಮಾಡುವಂಥವರು ಕಾರ್ತಿಕ ಮಾಸದಲ್ಲಿ ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡಿದಷ್ಟು ಪ್ರಯೋಜನವನ್ನ ಪಡ್ಕೊಳ್ತಾರೆ ಅನ್ನುವಂಥದ್ದು ಪದ್ಮಪುರಾಣದಲ್ಲಿದೆ. ಮತ್ತೆ ಮಾಘ ಮಾಸದ ಪ್ರಯಾಗದಲ್ಲಿ ಸೂರ್ಯ ಮಕರ ರಾಶಿಯಲ್ಲಿದ್ದಂತಹ ಸಂದರ್ಭದಲ್ಲಿ, ಅಥವಾ ಗ್ರಹಣದ ದಿನದಂದು ಕಾಶಿಯಲ್ಲಿದ್ದಾಗ, ಅಥವಾ ಗುರು ಸಿಂಹರಾಶಿಯಲ್ಲಿದ್ದಾಗ ಈ ಗೌತಮಿ ತಟದಲ್ಲಿ ಸ್ನಾನ ಮಾಡಿರುವಂತಹ ಒಂದು ಪುಣ್ಯ ಈ ಒಂದು ಅಪರ ಏಕಾದಶಿಯ ಅನುಸರಣೆಯಿಂದ ಸಿಕ್ಕತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿನೇ ಈ ದಿನ ಭಕ್ತಿಯಿಂದ ವಿಷ್ಣುವನ್ನ ಆರಾಧನೆ ಮಾಡಬೇಕು. ಇದರಿಂದ 1,000 ಗೋವುಗಳನ್ನ ದಾನ ಮಾಡಿದಂಥ ಒಂದು ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಒಂದು ಸುಂದರವಾದಂತಹ ಬೆಳಕನ್ನು ತೋರಿಸುವಂತಹ ಏಕಾದಶಿ ಅಂದ್ರೆ ಅದು ಅಪರ ಏಕಾದಶಿ.
ಹಾಗಾಗಿ ನಾವು ಹಿಂದೆ ಮಾಡಿರುವಂಥ ಎಲ್ಲ ಪಾಪಗಳಿಂದ ಮುಕ್ತಿ ಸಿಕ್ಕತ್ತೆ. ಜೊತೆಗೆ ಯಾವುದೇ ರೀತಿಯ ದೆವ್ವ, ಭೂತ, ಪಿಶಾಚಿ, ಪ್ರೇತಾದಿಗಳ ಬಾಧೆ ನಮಗೆ ತಟ್ಟಲ್ಲ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ದಿನ ವಿಷ್ಣುವನ್ನು ಆರಾಧನೆ ಮಾಡೋದ್ರಿಂದ ವಿಷ್ಣುವಿನ ಸುದರ್ಶನ ಚಕ್ರವೇ ನಮ್ಮನ್ನು ರಕ್ಷಣೆ ಮಾಡುತ್ತೆ, ನಮ್ಮ ಮನಸ್ಸನ್ನು, ನಮ್ಮ ದೇಹವನ್ನು ಅದು ಕಾಪಾಡುತ್ತೆ ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದ ಈ ದಿನ ಅಪರ ಏಕಾದಶಿಯನ್ನು ಆಚರಣೆ ಮಾಡಿ, ವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರಗಳನ್ನು ಹೇಳಿಕೊಳ್ಳಿ. ಜೊತೆಗೆ ಈ ಒಂದು ಸಂದರ್ಭದಲ್ಲೇ ನಿಮ್ಮ ಕೈಲಾದಂತಹ ದಾನವನ್ನು ಮಾಡೋದ್ರಿಂದ ಕೂಡ ನಿಮಗೆ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ. ಇದನ್ನು ನೀವು ವಿಶೇಷವಾದಂತಹ ಮನಸ್ಸಿನಿಂದ ಆಚರಣೆ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 12ನೇ ಮನೆಯಲ್ಲಿ ಚಂದ್ರ. ಇದರಿಂದ ನಿಮಗೆ ಮಧ್ಯಮ ಫಲಗಳಿರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಪ್ರಗತಿಯತ್ತ ಮಾತ್ರ ನಿಮ್ಮ ಗಮನ ಇರಬೇಕು. ಏಕೆಂದರೆ ಈ ದಿನ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ತುಂಬ ಕಷ್ಟಪಡ್ತೀರಿ. ಚಂಚಲವಾಗಿರುವಂಥ ಮನಸ್ಸನ್ನು ಹಿಡಿದಿಟ್ಕೊಳ್ಳುವಂಥದ್ದೇ ಒಂದು ಚಾಲೆಂಜ್ ನಿಮಗೆ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳು ಅರ್ಧಂಬರ್ಧಕ್ಕೆ ನಿಲ್ಲುವಂಥದ್ದಿರ್ಬೋದು, ಅಥವಾ ಕೆಲಸವನ್ನು ನೀವೇ ಮಧ್ಯೆ ನಿಲ್ಲಿಸಿ ಮತ್ತೊಂದು ಕೆಲಸಕ್ಕೆ ಕೈ ಹಾಕುವಂಥ ಒಂದು ದ್ವಂದ್ವತೆ ಈ ದಿನ ಇರುವಂಥದ್ದಿದೆ. ಹಾಗಾಗಿ ಕಠಿಣ ಪರಿಶ್ರಮದ ನಂತರವೇ ನೀವು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ವಾಹನದ ಪ್ರಯಾಣ ತುಂಬ ಜಾಗೃತೆಯಿಂದ ಇರಬೇಕಾಗತ್ತೆ. ಏಕೆಂದರೆ ಪ್ರಯಾಣ ನಿಮಗೆ ಅಷ್ಟೊಂದು ಶುಭ ಫಲಗಳನ್ನು ತರ್ತಾ ಇಲ್ಲ. ಇನ್ನು ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನ ತುಂಬ ಇರುತ್ತೆ, ಆದರೆ ಫಲಿತಾಂಶ ಮಾತ್ರ ಕಡಿಮೆ ಇರುತ್ತೆ. ಇದರಿಂದ ಕೆಲಸದಲ್ಲಿ ನಿರಾಸಕ್ತಿ ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಒಡ ಹುಟ್ಟಿದವರ ಜೊತೆಯಲ್ಲಾಗಲಿ, ಸೋದರ ಸಂಬಂಧಿಗಳ ಜೊತೆಯಲ್ಲಾಗಲಿ ಈ ದಿನ ಆಸ್ತಿ ವಿವಾದ ಅನ್ನುವಂಥದ್ದು ಸ್ವಲ್ಪ ಉಲ್ಬಣ ಆಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಪ್ರಶಾಂತವಾಗಿದ್ದಂಥ ಮನಸ್ಸಿಗೆ ಈ ಒಂದು ಚಿಂತೆ ಹೆಚ್ಚಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲೂ ಕೂಡ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಆರಂಭ ಆಗುತ್ತೆ. ಇದರಿಂದ ನಿಮಗೆ ನಿರುತ್ಸಾಹದ ಜೊತೆಗೆ ಜೀವನದಲ್ಲೇ ಒಂದು ಸಂಕಷ್ಟಗಳು ಎದುರಾಗ್ತಾ ಇದೆಯೇನೋ ಅನ್ನುವಂಥ ಒಂದು ಭಾವನೆ ಬರುತ್ತೆ. ಒಂಟಿಯಾಗಿದ್ದೇನೆ, ಅಭದ್ರತೆ ಇದೆ ಅನ್ನುವಂಥ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಯಾವುದೇ ವಿಚಾರದಲ್ಲೂ ಕೂಡ ಹೆಚ್ಚು ಅನುಕೂಲತೆಗಳು ಇಲ್ಲ. ಹಣಕಾಸಿನ ವಿಚಾರದಲ್ಲಾಗಲಿ, ಸಂಬಂಧಗಳ ವಿಚಾರದಲ್ಲಾಗಲಿ, ಅಥವಾ ಬೇರೆಯವರಿಂದ ಸಹಕಾರವನ್ನು ಪಡ್ಕೊಳ್ಳುವಂಥ ವಿಚಾರದಲ್ಲಾಗಲಿ ನಿಮಗೆ ಅಪೂರ್ಣತೆಯ ಅನುಭವ ಉಂಟಾಗುವಂಥದ್ದಿರುತ್ತೆ. ಹಾಗೆ ಈ ದಿನ ನಿಮ್ಮ ಮುಂಗೋಪದಿಂದ ಕೆಲವು ಅನರ್ಥಗಳು ಸಂಭವಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಬಹಳ ವಿಶೇಷವಾಗಿ ನೀವು ಈ ದಿನ ನಕಾರಾತ್ಮಕ ವ್ಯಕ್ತಿಗಳಿಂದ ದೂರ ಇರುವಂಥದ್ದು ತುಂಬ ಅಗತ್ಯತೆ ಇದೆ. ಅಂಥವರಿಂದ ಸ್ವಲ್ಪ ದೂರ ಇರಿ. ಜೊತೆಗೆ ಯಾವುದೇ ವಿಚಾರದಲ್ಲೂ ಕೂಡ ಚರ್ಚೆಗೆ ಆಸ್ಪದ ಕೊಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಈ ದಿನ ಆರಾಧನೆ ಮಾಡಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ವ್ಯವಹಾರಗಳಿಂದ ನಿಮಗೆ ತುಂಬ ಲಾಭ ಇದೆ. ಸಮಸ್ಯೆ ಇದ್ದಕ್ಕಿದ್ದ ಹಾಗೆ ಪರಿಹಾರದ ಹಂತವನ್ನು ತಲುಪುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸ್ವಲ್ಪ ಪ್ರಯತ್ನದಲ್ಲೇ ದೊಡ್ಡ ಮಟ್ಟದಲ್ಲಿ ನೀವು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ದಿನ ನಿಮಗೆ ಆರೋಗ್ಯ ಉತ್ತಮವಾಗಿರೋದ್ರಿಂದ ತುಂಬ ಎನರ್ಜಿ ಇದೆ. ಹಾಗಾಗಿ ಹೊಸ ಹೊಸ ಕೆಲಸಗಳನ್ನು, ಹೊಸ ಜವಾಬ್ದಾರಿಗಳನ್ನು ಹೊರಲಿಕ್ಕೆ ನೀವು ಸಿದ್ಧರಾಗುವಂಥದ್ದು ಇದೆ. ಇನ್ನು ಬೇರೆ ಬೇರೆ ಮೂಲಗಳಿಂದ ಹಣಕಾಸಿನ ಲಾಭ ನಿಮಗೆ ಆಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಅಥವಾ ಯಾವುದೇ ಒಂದು ವಸ್ತು ಖರೀದಿಗೆ ಬೇಕಾಗುವಷ್ಟು ಹಣ ನಿಮ್ಮಲ್ಲೇ ಇರುತ್ತೆ. ಆದರೆ ಸ್ವಲ್ಪ ವಿವೇಚನೆಯಿಂದ ಖರ್ಚು ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳೇನಿದೆ, ಪ್ರೀತಿ ಪ್ರೇಮದ ವಿಚಾರಗಳೇನಿದೆ, ಇದರಲ್ಲಿ ಆತುರದ ನಿರ್ಣಯವನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಎಲ್ಲೋ ಇದ್ದಕ್ಕಿದ್ದ ಹಾಗೆ ಸಮಸ್ಯೆ ಪರಿಹಾರ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡದೆ ಕೆಲವೊಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ವಿಶೇಷವಾಗಿ ಮನೆಯ ಹೊರಗೆ ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿ ಬೆಂಬಲ ಸಿಕ್ಕತ್ತೆ. ನಿಮ್ಮ ನೆರೆಹೊರೆಯವರಾಗಲಿ, ಅಪರಿಚಿತ ವ್ಯಕ್ತಿಗಳಾಗಲಿ ನಿಮ್ಮ ಜೊತೆಗೆ ಕೈ ಜೋಡಿಸ್ತಾರೆ. ನಿಮ್ಮ ಕೆಲಸಕ್ಕೆ ಅವರೂ ಕೂಡ ಭಾಗಿದಾರರಾಗ್ತಾರೆ. ಒಳ್ಳೆಯ ಅನುಭವ ಇದರಿಂದ ನಿಮಗೆ ಉಂಟಾಗುತ್ತೆ.
ಇನ್ನು ಈ ದಿನ ವೃತ್ತಿಪರ ವ್ಯವಹಾರಗಳು ನಿಧಾನ ಆದರೂ ಕೂಡ ಒಂದು ಸ್ಥಿರವಾದಂಥ ಫಲಿತಾಂಶವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ತೆರೆದ ಮನಸ್ಸಿನಿಂದ ಇರುವಂಥದ್ದು, ಹಾಗೆ ಪೂರ್ವಾಗ್ರಹ ಪೀಡಿತರಾಗಿ ಇಲ್ಲದೇ ಇರುವಂಥದ್ದು ನಿಮ್ಮ ಮನಸ್ಸನ್ನು ತೃಪ್ತಿಗೊಳಿಸುತ್ತೆ. ಹಾಗಾಗಿನೇ ಈ ದಿನ ನೀವು 10 ಜನರ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ಈ ಒಂದು ಕಾರಣಕ್ಕಾಗಿಯೇ. ನಿಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವಂಥ ಸಮಯ ಬಂದಿದೆ. ಹಾಗಾಗಿ ಎಲ್ಲಿ ಪೂರಕವಾದಂತಹ ಒಂದು ಬದಲಾವಣೆ ಬೇಕು, ಎಲ್ಲಿ ಅಗತ್ಯವಾದಂತಹ ಮಾರ್ಪಾಟುಗಳಾಗಬೇಕು, ಅದರ ಲೆಕ್ಕಾಚಾರ ಈಗಾಗಲೇ ನಡೀತಾ ಇದೆ. ಕ್ಯಾಲ್ಕುಲೇಟಿವ್ ಆಗಿದ್ದೀರಿ, ಅದರಂತೆ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿದೆ, ಅದನ್ನು ಬಳಸ್ಕೊಳ್ಳಿ. ಇನ್ನು ಕೆಲವೊಂದು ನಿರ್ಬಂಧಗಳನ್ನು ತೆಗೆದುಹಾಕಲಿಕ್ಕೆ ಈ ದಿನ ಸ್ವಲ್ಪ ಧೈರ್ಯದಿಂದ ಇರ್ತೀರಿ, ಆತ್ಮವಿಶ್ವಾಸದಿಂದ ಇರ್ತೀರಿ. ಹಾಗಾಗಿನೇ ಈ ದಿನ ನೀವು ತೆಗೆದುಕೊಳ್ಳುವಂಥ ಕೆಲವೊಂದು ನಿರ್ಧಾರಗಳಾಗ್ಬೋದು, ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನ ಇರ್ಬೋದು, ಬಹಳ ಪ್ರತಿಫಲಿಸುತ್ತೆ. ಹಾಗಾಗಿ ಈ ದಿನ ನಿಮಗೆ ಲಾಭದ ಜೊತೆಗೆ ಸಮಾಜದಲ್ಲಿ ಒಂದು ಸ್ಥಿರವಾದ ಸ್ಥಾನಮಾನ ಸಿಕ್ಕುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಜೀವನವನ್ನು ತುಂಬ ಸಂತೋಷದಿಂದ ಕಳೆಯುವಂಥ ಅವಕಾಶ ಇದೆ, ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ, ನಿಮ್ಮ ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನ ನೀವು ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ, ಕಷ್ಟಪಟ್ಟು ದುಡಿಮೆ ಅನ್ನುವಂಥದ್ದಿದೆ. ಇದರಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ತುಂಬ ಇದೆ. ಇನ್ನು ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನಿಮ್ಮ ಒಂದು ಗಡಿಯನ್ನು ಮೀರಿ ಮುಂದೆ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನಕ್ಕೆ ಮೀರಿದಂತಹ ಒಂದು ಫಲವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಇದು ನಿಮ್ಮ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಒಂದು ಸನ್ನಿವೇಶ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಆದಾಯ ಉತ್ತಮವಾಗಿರೋದ್ರಿಂದ ಒಂದು ಹೂಡಿಕೆ, ಇನ್ವೆಸ್ಟ್ಮೆಂಟ್ ವಿಚಾರದಲ್ಲೂ ಕೂಡ ಪ್ಯಾರಲಲ್ ಆಗಿ ಯೋಚನೆ ಮಾಡುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಮನೆಯಿಂದ ಉಂಟಾಗಿರುವಂಥ ಕೆಲವೊಂದು ತೊಂದರೆ ತಾಪತ್ರಯಗಳೇನಿದೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಪ್ರಯತ್ನವೇ ನಿಮಗೆ ಒಂದು ರೀತಿಯಲ್ಲಿ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನ ನಿರ್ಧಾರಗಳೇನಿದೆ ಅದು ತುಂಬ ಪ್ರಾಕ್ಟಿಕಲ್ ಆಗಿರೋದ್ರಿಂದ ನೀವು ತೆಗೆದುಕೊಳ್ಳುವಂಥ ಒಂದು ತೀರ್ಮಾನಗಳು ಮನೆ ಮಂದಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನಿಮ್ಮ ಶೈಕ್ಷಣಿಕ ವಿಚಾರದಲ್ಲೂ ಕೂಡ ಶುಭ ಫಲಿತಾಂಶಗಳು ಸಿಕ್ಕುವಂಥದ್ದಿದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಶುಭ ಸುದ್ದಿಯೊಂದನ್ನು ಕೇಳುವಂಥ ಅವಕಾಶ ಕೂಡ ಈ ದಿನ ನಿಮಗೆ ಬರುವಂಥದ್ದಿದೆ. ಹಾಗಾಗಿನೇ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆ, ಸಹೋದರರ ಜೊತೆ, ಸಹೋದರಿಯರ ಜೊತೆಯಲ್ಲಿ ತುಂಬ ಸಾಮರಸ್ಯದಿಂದ ಇರುವಂಥ ಒಂದು ಸಂದರ್ಭ ಕೂಡ ಇದೆ. ಇದರಿಂದ ನಿಮಗೆ ಸಮಾಜದಲ್ಲಿ ಉತ್ತಮವಾದಂಥ ಒಂದು ಸ್ಥಾನಮಾನ ಸಿಕ್ಕುವಂಥದ್ದು, ಜೊತೆಗೆ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗುವಂಥದ್ದು ನಿಮ್ಮ ಉತ್ಸಾಹವನ್ನು ಇಮ್ಮಡಿಗೊಳಿಸುತ್ತೆ. ಇನ್ನು ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದಂತಹ ಕೆಲವೊಂದು ಚಾಲೆಂಜಸ್ ಏನಿದೆ, ಅಡೆತಡೆಗಳೇನಿದೆ, ಅದನ್ನು ಮೆಟ್ಟಿ ಮುಂದೆ ಹೋಗುವಂಥ ಒಂದು ಧೈರ್ಯ ಕೂಡ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗಾಗಿನೇ ಕೆಲವು ಸಾಹಸದ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ವ್ಯಾಪಾರದ ಒಂದು ಪ್ರಗತಿಯಲ್ಲಿ ಒಳ್ಳೆಯ ಲಾಭದ ಹಾದಿಯನ್ನು ನೀವು ಕಂಡುಕೊಳ್ಳುವಂಥದ್ದು ಇದೆ. ಹಾಗಾಗಿ ನೀವು ಕ್ರಮಿಸುವಂಥ ಮಾರ್ಗ, ನೀವು ಕಂಡುಕೊಂಡಿರುವಂಥ ಒಂದು ದಾರಿ ಬಹಳ ಲಾಭದಾಯಕವಾಗಿರುತ್ತೆ. ಅದರಲ್ಲೇ ಮುಂದುವರಿರಿ. ಆದರೆ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ನಿಮ್ಮ ಆಸೆಯನ್ನು ಬಿಡಬೇಕು, ಅದರ ಕಡೆ ಗಮನ ಕೊಡಬೇಡಿ. ಹೊಡೆದ್ರೆ ಭಂಡಾರನೇ ಹೊಡಿಬೇಕು, ಆ ಒಂದು ಮನಸ್ಥಿತಿ ನಿಮಗಿರಲಿ, ಒಳ್ಳೆಯದಾಗುತ್ತೆ. ನಿರೀಕ್ಷಿತ ಪ್ರಗತಿಯನ್ನು ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಸಾಧಿಸಲಿಕ್ಕೆ ಅವಕಾಶಗಳಿದೆ. ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ, ಭಗವಂತನ ಬೆಂಬಲ ಪಡ್ಕೊಳ್ಳಿ. ಜೊತೆಗೆ ಮನೆಯಲ್ಲಿ ತಂದೆ ತಾಯಿಯಂದ್ರಿದ್ದರೆ ಅವರ ಆಶೀರ್ವಾದ ಕೂಡ ಈ ದಿನ ನೀವು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನವಮ ಸ್ಥಾನದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಇದ್ದಾನೆ. 9ನೇ ಮನೆ. ಬಹಳ ವಿಶೇಷವಾದಂಥ ಪ್ರಯತ್ನಗಳು ಈ ದಿನ ಮಾಡಬೇಕಾಗತ್ತೆ. ಸುಮ್ಮನೆ ಇದ್ದರೆ ಏನೂ ನಿಮಗೆ ಲಾಭ ಅನ್ನುವಂಥದ್ದು ಇರಲ್ಲ. ಆಗದು ಎಂದು
ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಇದನ್ನು ಒಂದಲ್ಲ 2 ಸಲ ಕೇಳಿಸ್ಕೊಳ್ಳಿ. ಆಗ ನಿಮಗೆ ಸ್ವಲ್ಪ ಸ್ಫೂರ್ತಿ, ಹುಮ್ಮಸ್ಸು ಬಂದುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ದೀರ್ಘಾವಧಿ ಸಾಲಗಳಿಂದ ಸ್ವಲ್ಪ ಮನಸ್ಸು ಕಿರಿಕಿರಿಗೆ ಒಳಗಾಗುವಂಥದ್ದು ಇದೆ. ಅದರಲ್ಲೂ ಹಣದ ವಿಚಾರದಲ್ಲೇ ಈ ದಿನ ನಿಮಗೆ ತಲೆನೋವು. ಅಲ್ಲಿಂದಲೇ ನಿಮಗೆ ಸ್ವಲ್ಪ ನಿಮ್ಮ ಸ್ಥಾನಮಾನ, ನಿಮ್ಮ ಮಾನ ಮರ್ಯಾದೆಯ ಪ್ರಶ್ನೆ ಇತ್ಯಾದಿಗಳಲ್ಲಿ ಸ್ವಲ್ಪ ಜಿಜ್ಞಾಸೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದಲೇ ನೀವು ನೋಡಬೇಕಾಗತ್ತೆ. ಇನ್ನು ಈ ದಿನ ಉದ್ಯೋಗ ಸ್ಥಳದಲ್ಲೂ ಕೂಡ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳಾಗುವಂಥದ್ದು ಇದೆ. ಏನೋ ಒಂದು ಮಾತು ನಿಮ್ಮನ್ನು ತೀಕ್ಷ್ಣವಾಗಿ ನೋಡುವಂಥ ಒಂದು ದೃಷ್ಟಿ ಇರ್ಬೋದು, ಅಥವಾ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುವಂಥ ಒಂದು ಮನೋಭಾವ ಇರ್ಬೋದು. ಇದರಿಂದ ಸ್ವಲ್ಪ ಆಘಾತ ಉಂಟಾಗುವಂಥದ್ದು ಇದೆ. ಪ್ರತಿದಿನ ಚೆನ್ನಾಗಿ ಮಾತಾಡ್ತಾ ಇದ್ದಂಥವರು ಈ ದಿನ ಸ್ವಲ್ಪ ಮುಖವನ್ನು ಆ ಕಡೆಗೆ ತಿರುಗಿಸಿಕೊಂಡ್ರೆ ನಿಮಗೆ ಆಗುವಂಥ ನೋವು ಅಷ್ಟಿಷ್ಟಲ್ಲ. ಹಾಗಾಗಿ ಇದರಿಂದ ಏನು ದೇಹಕ್ಕೆ ಅಪಾಯ ಇಲ್ಲ, ತೊಂದರೆ ಇಲ್ಲ, ಯಾವುದೇ ರೀತಿಯ ಬಾಧೆಗಳಾಗಿಲ್ಲ, ನೋವಾಗಿಲ್ಲ. ಆದರೂ ಮನಸ್ಸಿಗೆ ತೀವ್ರವಾದಂಥ ನೋವು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ವ್ಯಕ್ತಿಯೊಬ್ಬರ ನಿರ್ಲಕ್ಷ್ಯತನಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಇದು ನಿಮಗೆ ಭಾರೀ ಪ್ರಮಾಣದ ಶಿಕ್ಷೆ. ಅದನ್ನು ಅನುಭವಿಸಲಿಕ್ಕೆ ಈ ದಿನ ನಿಮಗೆ ತುಂಬ ಧೈರ್ಯನೂ ಬೇಕಾಗುತ್ತೆ. ಹಾಗೆ ಈ ದಿನ ಅತ್ಯುತ್ತಮವಾದಂಥ ದಿನ ಏನೋ ನಿಮಗೆ, ಆದರೆ ಅದನ್ನು ಸರಿಯಾಗಿ ಸಮರ್ಪಕವಾಗಿ ಬಳಸ್ಕೊಳ್ಳಿಕ್ಕೆ ತುಂಬ ವಿಫಲರಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಪ್ರಲೋಭನೆಗಳು, ಆಸೆಗಳು ಇದಕ್ಕೆ ಮರುಳಾಗುವಂಥದ್ದು ಇದೆ. ಆಸೆಯ ಬಲೆಯಲ್ಲಿ ಬಿದ್ದು ಹೋಗ್ತೀರಿ. ಸುಳ್ಳು ಆಶ್ವಾಸನೆಗಳಿಂದ ಈ ದಿನ ನೀವು ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳುವಂಥ ಸಂದರ್ಭದಲ್ಲಿ ವ್ಯವಹಾರ ಚಾತುರ್ಯತೆಯ ಅಗತ್ಯತೆ ಇದೆ. ಸ್ವಲ್ಪ ಬುದ್ಧಿವಂತಿಕೆಯನ್ನು ಇಲ್ಲಿ ನೀವು ಪ್ರದರ್ಶನ ಮಾಡಬೇಕಾಗತ್ತೆ. ಇದರಿಂದ ಅಲ್ಪ ಸ್ವಲ್ಪ ನೆಮ್ಮದಿಯಾದರೂ ನಿಮಗೆ ಬರುವಂಥದ್ದಿದೆ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಲಕ್ಷ್ಮಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ವಿಶೇಷವಾಗಿ ಈ ದಿನ ತುಳಸಿಯಿಂದ ಮಹಾವಿಷ್ಣುವನ್ನು ಪೂಜೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ. ಆದರೆ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಸ್ವಲ್ಪ ತ್ರಾಸ ಆಗುತ್ತೆ, ಸ್ವಲ್ಪ ಕಿರಿಕಿರಿ ಆಗುತ್ತೆ, ಒತ್ತಡ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಕೆಲವು ವಿಚಾರಗಳು ನಿಮಗೆ ಗೊತ್ತಿದೆ, ಅಲ್ಲಿ ತೊಂದರೆ ಆಗುತ್ತೆ ಅನ್ನುವಂಥದ್ದು ಗೊತ್ತಿದ್ದು ನಿರ್ಲಕ್ಷ್ಯ ಮಾಡುವಂಥ ಒಂದು ಮನೋಭಾವ ಇರುತ್ತೆ. ಹಾಗಾಗಿನೇ ಅದರ ಒಂದು ತೀವ್ರತೆ ಜಾಸ್ತಿ ಆಗುವಂಥದ್ದು, ಅದರಿಂದ ಬರುವಂಥ ಒಂದು ನೋವು ಕೂಡ ಇಮ್ಮಡಿಯಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮದೇ ಆದಂಥ ಛಾಪು ಮೂಡಿಸಲಿಕ್ಕೆ ನಿಮ್ಮ ಪ್ರಯತ್ನ ಅಲ್ಲಿ ವಿಫಲತೆಯನ್ನು ಕಾಣುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಒಂಟಿಯಾಗಿ ಏಕಾಂಗಿಯಾಗಿ ಯಾವುದೇ ಕೆಲಸವನ್ನು ಮಾಡಿ ಹೆಸರು ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಟೀಮ್ ವರ್ಕ್ ಮಾಡಿ, ಎಲೆ ಮರೆ ಕಾಯಿಯಂತೆ ಈ ದಿನ ಇರುವಂಥದ್ದು ತುಂಬ ಉತ್ತಮ. ಇನ್ನು ಒಳ್ಳೆಯ ಸಮಯ ಬರಬೇಕು ನಿಮಗೆ. ಅದಕ್ಕಾಗಿಯೇ ಸಂಯಮದಿಂದ ಇರಬೇಕು, ತಾಳ್ಮೆಯಿಂದ ಇರಬೇಕು. ಆತುರಗೆಟ್ಟು ಆಂಜನೇಯನ ಥರ ಈ ದಿನ ನೀವು ಬಾಧೆಯನ್ನು ಪಡಬಾರ್ದು. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿಕೊಂಡು ಮನಸ್ಸನ್ನು ಹದ್ದುಬಸ್ತಿನಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಇದು ಬಹಳ ಬಹಳ ಮುಖ್ಯ ಈ ದಿನ. ಇನ್ನು ಮನೆಯಲ್ಲಿರುವಂಥ ಹಿರಿಯರು ಹೇಳುವಂಥ ಕೆಲವೊಂದು ಬುದ್ಧಿಮಾತುಗಳನ್ನು ಕೇಳಿಸ್ಕೊಳ್ಳಿ. ಏಕೆಂದರೆ ಅದು ಅವರ ಅನುಭವದ ಮಾತು. ಅದರಲ್ಲಿ ನಿಮ್ಮ ಒಂದು ದಾರಿ ಸುಗಮವಾಗಲಿ ಅಂತ ಹೇಳಿ ಅವರ ಮಾರ್ಗದರ್ಶನ ಇರುವಂಥದ್ದು. ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ನೀವು ಗಮನಿಸಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಕೆಲಸದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಕೇಡು ಉಂಟಾಗುತ್ತೆ. ನಿಮ್ಮ ಲಿಮಿಟಲ್ಲಿ ನೀವು ಇರುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು ಅದನ್ನು ತಿಳ್ಕೊಂಡು ವರ್ತಿಸುವಂಥದ್ದು ಉತ್ತಮ. ಬೇಜವಾಬ್ದಾರಿಯಿಂದಲಾಗಲಿ ಅಥವಾ ಆಲಸ್ಯದಿಂದಲಾಗಲಿ ಈ ದಿನ ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇದು ನಿಮ್ಮ ಒಂದು ಹೆಸರಿಗೆ ಕಳಂಕ ತರುವಂಥ ಒಂದು ಪ್ರಯತ್ನ. ಜಾಗ್ರತೆ. ಇನ್ನು ವಿಶೇಷವಾಗಿ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಈ ದಿನ ಮುಂದೂಡಲಿಕ್ಕೆ ಹೋಗಬೇಡಿ, ಪೋಸ್ಟ್ಪೋನ್ ಮಾಡಬೇಡಿ. ಏಕೆಂದರೆ ಸಮಯದ ಅಭಾವ, ಕೆಲಸ ಕಾರ್ಯಗಳ ಆತುರತೆ ಇದೆಲ್ಲವನ್ನು ನೀವು ಗಮನಿಸ್ಕೊಂಡು ಕೆಲಸವನ್ನು ಆಗಾಗ್ಗೆ ನೀವು ಪೂರ್ಣ ಮಾಡುವಂಥದ್ದು ಉತ್ತಮ. ಅದಕ್ಕಾಗಿಯೇ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮಗೆ ಒಳ್ಳೆಯ ಬಲ ಪ್ರಾಪ್ತಿಯಾಗುತ್ತೆ.
ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ದಿನ, ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆ, ಇದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ವಿಶೇಷವಾದಂಥ ಅದ್ಭುತವಾದಂಥ ಸಂತೋಷ ಸಿಕ್ಕುವಂಥ ದಿನ. ನಿಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳಿರುವಂಥ ದಿನ ಕೂಡ. ಹಾಗೆ ವ್ಯವಹಾರದಲ್ಲಿ ಒಂದು ವಿಸ್ತರಣೆ ಸಾಧ್ಯತೆ ಇದೆ. ಹಾಗಾಗಿ 4 ಜನರ ಹೊಸ ಪರಿಚಯ ಈ ದಿನ ಆಗುವಂಥದ್ದು. ಹಾಗೆ ನಿಮ್ಮ ವ್ಯವಹಾರದ ವಿಸ್ತರಣೆಯ ಪ್ರಯತ್ನಗಳು ಈ ದಿನ ಕೈಗೂಡುತ್ತೆ. ಬಹಳ ದಿನಗಳಿಂದ ಅಂದುಕೊಂಡಿದ್ದಂತಹ ಒಂದು ಕೆಲಸ ಈ ದಿನ ಫಲಪ್ರದವಾಗುತ್ತೆ. ಇನ್ನು ವಿಶೇಷವಾಗಿ ಆರೋಗ್ಯ ನಿಮಗೆ ಸುಧಾರಣೆಯತ್ತ ಇರೋದರಿಂದ ಕೆಲವೊಂದು ಜವಾಬ್ದಾರಿಗಳನ್ನು ಬಹಳ ವಿಶೇಷವಾಗಿ ಬಹಳ ಪೂರ್ಣ ಮನಸ್ಸಿನಿಂದಲೇ ನೀವು ಜವಾಬ್ದಾರಿ ಹೊರುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳು, ಮಾತುಕತೆ, ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ, ವಿಶೇಷವಾದಂಥ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವೃತ್ತಿಪರ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಕಷ್ಟು ಅವಕಾಶಗಳು ನಿಮಗೆ ಎದುರಾಗುವಂಥದ್ದು ಇದೆ. ಅಂಥ ಅವಕಾಶಗಳನ್ನು ಎನ್ಕ್ಯಾಶ್ ಮಾಡ್ಕೊಂಡು ಬಿಟ್ಟರೆ ಈ ದಿನ ನೀವು ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿರ್ತೀರಿ. ಆದರೆ ಈ ದಿನ ನಿಮ್ಮನ್ನು ಕಂಡು ಹೊಟ್ಟೆ ಉರಿ ಪಡುವಂಥವ್ರು, ನಿಮ್ಮ ಬಗ್ಗೆ ಕೆಲವೊಂದು ಅಸೂಯೆಯ ಮಾತುಗಳನ್ನು ಆಡುವಂಥವ್ರು, ನಿಮ್ಮ ಹೆಸರಿಗೆ ಕಳಂಕ ತರುವಂಥ ಪ್ರಯತ್ನದಲ್ಲಿರುವಂಥವರ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇರಬೇಕು. ಅವರು ಹಿತಶತ್ರುಗಳವರು, ಅವರನ್ನು ಆದಷ್ಟು ದೂರ ಇಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಪ್ರಮುಖವಾದಂತಹ ವಿಚಾರಗಳಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮ ಆಲೋಚನೆಗಳು ಎಲ್ಲೋ ಒಂದು ಕಡೆ ಅಷ್ಟೊಂದು ಸ್ಥಿರವಾಗಿರಲ್ಲ. ಹಾಗಾಗಿ ಅಂಥ ಒಂದು ಸ್ಥಿರತೆ ಬೇಕು, ಭದ್ರತೆ ಬೇಕು, ಸೆಕ್ಯೂರಿಟಿ ಫೀಲಿಂಗ್ ಬೇಕು ಅಂದರೆ ಈ ದಿನ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಇನ್ನು ಈ ದಿನ ದೈವಿಕ ದರ್ಶನವನ್ನು ಪಡಿತೀರಿ. ಆಧ್ಯಾತ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತಿ ಇರುವಂಥ ಸಂದರ್ಭ ಕೂಡ. ಹಾಗೆ ಕುಟುಂಬಕ್ಕಾಗಿ ಈ ದಿನ ನೀವು ಇರುವಂಥದ್ದು, ನಿಮ್ಮ ತನು ಮನ ಧನ ಎಲ್ಲವೂ ಕೂಡ ನಿಮ್ಮ ಕುಟುಂಬಕ್ಕಾಗಿ ಇರುವಂಥದ್ದು. ಸ್ವಾರ್ಥ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಇರುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಯೋಗ್ಯತೆ ಏನು, ನಿಮ್ಮ ಟ್ಯಾಲೆಂಟ್ ಏನು, ಎಲ್ಲಿ ಆ ಒಂದು ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಬೇಕು ಅನ್ನುವಂಥದ್ರ ಒಂದು ವಿವೇಚನೆ ನಿಮಗೆ ಇರಬೇಕಾಗತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಅಲರ್ಟ್ ಆಗಿರಿ, ಸ್ವಲ್ಪ ಸೂಕ್ಷ್ಮವಾಗೇ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆಯಲ್ಲಿ ಚಂದ್ರ, ಬಹಳ ವಿಶೇಷವಾದಂಥ ಫಲದಾಯಕವಾದಂಥ ದಿನ ಇದು. ಹಾಗೆ ಈ ದಿನದಲ್ಲಿ ಕೆಲಸ ಕಾರ್ಯಗಳು ಬಹಳ ಉತ್ಸಾಹದಿಂದ ಆರಂಭ ಮಾಡುವಂಥ ಸಂದರ್ಭದಲ್ಲಿ ಇರ್ತೀರಿ. ಹಣಕಾಸಿನ ವ್ಯವಹಾರಗಳು ಬಹಳ ಚೆನ್ನಾಗಿರುತ್ತೆ. ಆದರೆ ಈ ದಿನ ಕೃಷಿ ಚಟುವಟಿಕೆಗಳಿಗಾಗಿ ಸ್ವಲ್ಪ ಹಣ ಖರ್ಚಾಗುವಂಥ ಸಾಧ್ಯತೆ ಇದೆ. ರೈತರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಈ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಮಕ್ಕಳ ಸಾಧನೆ ನಿಮಗೆ ತುಂಬ ತೃಪ್ತಿಯನ್ನು ತರುತ್ತೆ. ನೀವು ಮಾಡದೇ ಇದ್ದಂತಹ ಕೆಲವೊಂದು ಕೆಲಸ ಕಾರ್ಯಗಳು, ಮಾಡಲಿಕ್ಕೆ ಆಗದೇ ಇದ್ದಂತಹ ಕೆಲವೊಂದು ಸಾಧನೆಗಳನ್ನು ಮಕ್ಕಳ ಮೂಲಕ ಮಾಡಿ ಖುಷಿ ಪಡುವಂಥ ಸಂದರ್ಭ ಇದು. ಹಾಗಾಗಿ ಈ ದಿನ ನಿಮಗೆ ಸಮಾಧಾನ, ಸಂತೃಪ್ತಿ ನಿಮ್ಮ ಕುಟುಂಬದಿಂದ ಸಿಕ್ಕತ್ತೆ. ಇನ್ನು ಈ ದಿನ ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲು ಎಚ್ಚೆತ್ತುಕೊಳ್ಳುವಂಥ ಒಂದು ಅಲರ್ಟ್ನೆಸ್ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ನ್ಯಾರೋ ಎಸ್ಕೇಪ್ ಆಗುವಂಥದ್ದು, ಕೆಲವೊಂದು ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಗೃಹ ಬಳಕೆಯ ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ವ್ಯಾಪಾರದಲ್ಲಿ ಮೋಸ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಯಾವುದೇ ಸಮಸ್ಯೆಯನ್ನು ಅನಾಯಾಸವಾಗಿ ಎದುರಿಸುವಂಥ ಒಂದು ಧೈರ್ಯ ನಿಮ್ಮಲ್ಲಿದೆ, ಆತ್ಮವಿಶ್ವಾಸ ಇದೆ. ಹಾಗೆ ಈ ದಿನ ನಿಮ್ಮ ವೈರಿಗಳನ್ನಾಗಲಿ ನಿಮ್ಮ ಹಿತಶತ್ರುಗಳನ್ನಾಗಲಿ ದೂರ ಇಡುವಂಥ ಒಂದು ದಾಷ್ಟಿಕ ಇದೆ, ಅಲ್ಲಿ ಒಂದು ಜೀವಂತಿಕೆ ಇದೆ, ಅಲ್ಲಿ ಒಂದು ಧೈರ್ಯ ಇದೆ. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ತನವನ್ನು ನೀವು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಇರುವಂಥ ಸಂದರ್ಭ. ಇನ್ನು ಈ ದಿನ ಸ್ನೇಹಿತರಿಂದ ಸಮಯೋಚಿತವಾಗಿ
ಸೂಕ್ತವಾದಂಥ ಒಂದು ಸಹಾಯ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಫಲಪ್ರದವಾದಂತಹ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಈ ದಿನ ಭದ್ರಕಾಳಿ ಜಯಂತಿ ಇರೋದರಿಂದ ಕಾಳಿಕಾ ದೇವಿಯನ್ನು, ನಿಮ್ಮ ಗ್ರಾಮ ದೇವತೆಯನ್ನು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಅದಕ್ಕಾಗಿಯೇ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ಸಂದರ್ಭ. ಏಕೆಂದರೆ ಈ ದಿನದ ಕೆಲವೊಂದು ರೀತಿ ರಿವಾಜುಗಳೇನಿದೆ ನಿಮ್ಮ ವಿರುದ್ಧವಾಗಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಮನೆಯಲ್ಲಿದ್ದಂಥವರು ಕೂಡ ಅವರ ಮಾತಾಗಲಿ ಅವರ ನಡತೆ ಆಗಲಿ ನಿಮಗೆ ಅಷ್ಟೊಂದು ಹಿಡಿಸಲ್ಲ. ಅಲ್ಲಿ ಎಲ್ಲೋ ಒಂದು ಕಡೆ ದೋಷಗಳ ಪರಮಾವಧಿ ಎದ್ದು ಕಾಣಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಸ್ವಲ್ಪ ಅಸಮಾಧಾನ ಇರುವಂಥದ್ದು. ಇನ್ನು ಮನೆಯಲ್ಲಿ ಒತ್ತಡದ ವಾತಾವರಣ ಇದೆ, ನೆಮ್ಮದಿ ಕಡಿಮೆ. ಹಾಗಾಗಿನೇ ಈ ದಿನ ಮನೆಯಿಂದ ಹೊರಗೆ ಹೆಚ್ಚು ಸಮಯ ಕಳೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನಿಮ್ಮ ಸ್ನೇಹಿತರನ್ನೋ ಬಂಧುಗಳನ್ನೋ ಆಶ್ರಯಿಸುವಂಥದ್ದು, ಅವರ ಜೊತೆ ಹೆಚ್ಚು ಸಮಯ ಕಳೆಯುವಂಥ ಸಾಧ್ಯತೆ ಇರೋದರಿಂದ ಈ ದಿನ ಮನೆಯ ಕಡೆ ಗಮನ ನಿಮಗೆ ಸ್ವಲ್ಪ ಕಡಿಮೆ ಇರುತ್ತೆ. ಇದ್ರೂ ಕೂಡ ಆಸಕ್ತಿ ಕಡಿಮೆ. ಹಾಗಾಗಿ ಮಾಡಬೇಕಲ್ಲ ಅಂತ ಹೇಳಿ ನೀವು ಎಂದಿನಂತೆ ಯಾಂತ್ರೀಕರಣದ ರೀತಿಯಲ್ಲಿ ಕೆಲಸಗಳನ್ನು ಮಾಡುವಂಥದ್ದಿದೆ. ಮೆಕ್ಯಾನಿಕಲ್ ಲೈಫ್ ಅನ್ನುವಂಥದ್ದು ಈ ದಿನ ಇರುತ್ತೆ. ಇನ್ನು ವಿಶೇಷವಾಗಿ ಯಾರೊಂದಿಗೂ ಕೂಡ ವಾದ ವಿವಾದಗಳಲ್ಲಿ ತೊಡಗಿಸ್ಕೊಳ್ಬೇಡಿ. ಆರ್ಗ್ಯುಮೆಂಟ್ ಅನ್ನುವಂಥದ್ದು ಬೇಡ. ಅಂಥ ಒಂದು ಸಂದರ್ಭ ಬಂದರೆ ಅಲ್ಲಿಂದ ಜಾಗ ಖಾಲಿ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಬಂದು ಒಬ್ಬರು ವಿರೋಧಿಸುವಂಥ ಸಾಧ್ಯತೆ ಇದೆ. ಏಕೆಂದರೆ ಅಂಥ ಕೆಲಸದಲ್ಲಿ ಇದ್ದಂತಹ ಒಂದು ದೋಷವನ್ನು ಅವರು ಹುಡುಕುವಂಥದ್ದು, ಹಾಗೆ ಆ ಕೆಲಸ ಆಗದಂತೆ ತಡೆಯುವಂಥದ್ದು ಕೂಡ ಅವರ ಅಜೆಂಡಾ ಆಗಿರುತ್ತೆ. ಇದು ನಿಮಗೆ ತೀವ್ರ ಹಿನ್ನಡೆಯನ್ನು ತಂದುಕೊಡೋದರ ಜೊತೆಗೆ ಸ್ವಲ್ಪ ಮಾನಸಿಕ ಒತ್ತಡ ಕೂಡ ಉಂಟಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ಯಾವುದೇ ರೀತಿಯ ಹೊಸ ಕಾರ್ಯಗಳಿಗೆ ಕೈ ಹಾಕಬೇಡಿ. ಅರ್ಧ ಆಗಿರುವಂತಹ ಕೆಲಸ ಕಾರ್ಯಗಳನ್ನು ಪೂರೈಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ ಸುಖಸ್ಥಾನ. ಆದರೆ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ಸಂದರ್ಭ ಇದೆ. ಏಕೆಂದರೆ ಕುಟುಂಬದ ವಾತಾವರಣ ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ಎಲ್ಲ ಜವಾಬ್ದಾರಿಯನ್ನು ನೀವೊಬ್ಬರೇ ಹೊರಬೇಕು. ಬೇರೆಯವರು ನಿಮ್ಮ ಜವಾಬ್ದಾರಿಯನ್ನು ಹೊರುವಂಥ ಸಿದ್ಧತೆಯಲ್ಲೂ ಕೂಡ ಇಲ್ಲ. ನಿಮ್ಮ ಕಷ್ಟವನ್ನೇ ಕೇಳಿಸ್ಕೊಳ್ಳುವಂಥ ಒಂದು ವ್ಯವಧಾನದಲ್ಲೂ ಕೂಡ ಇರಲ್ಲ. ಹಾಗಾಗಿ ಈ ದಿನ ನೀವು ಗಾಣದ ಎತ್ತಿನಂತೆ ಕೆಲಸವನ್ನು ಮಾಡಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಗೆ ಈ ದಿನ ಒತ್ತಡಗಳು ಜಾಸ್ತಿ ಇರುತ್ತೆ. ಇನ್ನು ದೂರದ ಪ್ರಯಾಣ ಏನಾದರೂ ಇದ್ದರೆ ಅದು ಇದ್ದಕ್ಕಿದ್ದ ಹಾಗೆ ಮುಂದೂಡಲ್ಪಡುವಂಥದ್ದು ಇದೆ. ಕಾರಣವೇ ನಿಮಗೆ ಗೊತ್ತಿಲ್ಲ. ಹಾಗಾಗಿ ಈ ದಿನ 3ನೇಯವರ ಕೈವಾಡದಿಂದಲೇ ನಿಮ್ಮ ಕೆಲಸಗಳು ಅಡ್ಡದಾರಿ ಹಿಡಿಯುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ನಿಮಗೆ ಆದಾಯಕ್ಕಿಂತ ಖರ್ಚುಗಳೇ ಹೆಚ್ಚಾಗುವಂಥ ಸಂದರ್ಭ ಇದೆ. ವಿಪರೀತವಾದಂಥ ಖರ್ಚುಗಳಾಗುತ್ತೆ. ಜೊತೆಗೆ ಆರೋಗ್ಯ ಕೂಡ ಕೈ ಕೊಡುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ವ್ಯವಹಾರದಲ್ಲಿ ಪ್ರಗತಿ ಅನ್ನುವಂಥದ್ದು ತುಂಬ ನಿಧಾನ ಆಗುತ್ತೆ. ನಿಮ್ಮ ತಾಳ್ಮೆ ಇಲ್ಲಿ ಕೆಟ್ಟು ಹೋಗುವಂಥದ್ದು. ಯಾಕೆಂದರೆ ಅಷ್ಟೊಂದು ನಿಧಾನವನ್ನು ಸಹಿಸಿಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಬಹಳ ಬೇಗ ಕೆಲಸಗಳಾಗಬೇಕು, ಬೇಗ ಫಲಿತಾಂಶಗಳು ಬರಬೇಕು ಅನ್ನುವಂಥ ಸ್ವಭಾವ ನಿಮ್ಮದು. ಆದರೆ ಈ ದಿನ ಅದು ಬಸವನ ಹುಳುವಿನ ವೇಗದಲ್ಲಿ ಚಲಿಸುವಂಥದ್ದು. ಇದು ತಾಳ್ಮೆಯನ್ನು ಕೆಡಿಸಿದಾಗ ಆ ಕೆಲಸದಲ್ಲೇ ನಿರಾಸಕ್ತಿ ತೋರಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚುವರಿ ಕೆಲಸದ ಹೊರೆ ಬೇರೆ, ಜೊತೆಗೆ ಮೇಲಧಿಕಾರಿಗಳ ಒಂದು ಮನಸ್ತಾಪ ಇರ್ಬೋದು. ಅಲ್ಲಿಂದ ಒಂದು ಕಿರಿಕಿರಿ, ಒಂದು ಒತ್ತಡ ಈ ದಿನ ನಿಮ್ಮ ಬದುಕನ್ನು ಹೈರಾಣಾಗಿಸುವಂಥದ್ದು ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಏನಾದರೂ ಒಂದನ್ನು ಪಡ್ಕೊಳ್ಬೇಕು ಅಂದರೆ ಮತ್ತೊಂದನ್ನು ಕಳ್ಕೊಳ್ಬೇಕಾಗತ್ತೆ. ಈ ಒಂದು ಸತ್ಯವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಅಂಥ ಒಂದು ಪರಿಸ್ಥಿತಿ ಈ ದಿನ ನಿಮಗೆ ಎದುರಾಗುವಂಥದ್ದು ಇದೆ. ಇನ್ನು ಎಲ್ಲವನ್ನೂ ಕೂಡ ನಿಮ್ಮ ಹತ್ರನೇ ಇದೆ, ಆದರೆ ಏನೂ ಇಲ್ಲ ಅನ್ನುವಂಥ ಭಾವನೆ ಬರುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದಲೇ ಆತ್ಮವಿಶ್ವಾಸದಿಂದ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದನ್ನು ಮಾಡಿ. ಇನ್ವಾಲ್ವ್ಮೆಂಟ್ ಇರಲಿ. ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ. ಎಲ್ಲಾದರೂ ಒಂದು ಕಡೆ ನೀವು ಈ ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ, ಕೀರ್ತಿ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಬೆಳಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಒಂದು ಕೇಂದ್ರ ಸ್ಥಾನದಲ್ಲಿ ಇರ್ತೀರಿ. ಸೆಂಟರ್ ಆಫ್ ಅಟ್ರಾಕ್ಷನ್ ನೀವೇನೆ, ಏಕೆಂದರೆ ನಿಮ್ಮ ಕೆಲಸದ ವೈಖರಿ ಆ ರೀತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥದ್ದು ಇದೆ. ಕೆಲವೊಂದು ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ನಿಮ್ಮ ಮಾತು ಕೆಲವರನ್ನು ಮೆಸ್ಮರೈಸ್ ಮಾಡುತ್ತೆ. ಅವರನ್ನು ಕೂಡ ಬಹಳ ವಿಶೇಷವಾಗಿ ಆಕರ್ಷಣೆ ಮಾಡುವಂಥದ್ದು ನಿಮ್ಮ ಮಾತು. ಇನ್ನು ಈ ದಿನ ದೂರದ ಪ್ರಯಾಣ ಆಗಲಿ, ವಾಹನದ ಪ್ರಯಾಣ ಆಗಲಿ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಇನ್ನು ಈ ದಿನ ನೀವು ಆರಂಭ ಮಾಡುವಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಅನುಕೂಲಕರವಾದಂಥ ಫಲವನ್ನೇ ತಂದುಕೊಡುತ್ತೆ. ಹಾಗಾಗಿ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಆ ರೀತಿಯಲ್ಲಿ ನಿಮಗೆ ಒಂದು ಉತ್ತಮವಾದಂಥ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಇದೆ. ಕುಟುಂಬಸ್ಥರು ಯಾರೇ ಇರಲಿ ನಿಮ್ಮ ಒಂದು ನೋವು ನಲಿವುಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಒಂದು ಕಾರ್ಯಪಟುತ್ವಕ್ಕೆ ಒಳ್ಳೆಯ ಪ್ರತಿಫಲವನ್ನು ಪಡ್ಕೊಳ್ಳುವಂಥ ಅವಕಾಶ ಕೂಡ ಇದೆ. ಸಂತೋಷ ಇದೆ, ಉತ್ಸಾಹ ಇದೆ, ಸಂಭ್ರಮ ಇದೆ. ಹಾಗೆ ಮನೆಗೆ ಹೊಸ ಅತಿಥಿಗಳ ಆಗಮನ ಆಗುವಂಥದ್ದು ಇದೆ. ನಿಮ್ಮ ಬಂಧುಗಳು ಮಿತ್ರರು ಈ ದಿನ ಆಗಮಿಸುವಂಥದ್ದು, ಅದು ಕೂಡ ನಿಮಗೆ ಹೆಚ್ಚು ಸಂತೋಷವನ್ನು ತರುತ್ತೆ. ಇನ್ನು ಮನೆಯಲ್ಲಿ ಧಾರ್ಮಿಕ ಸಮಾರಂಭ ನಡೆಯುವಂಥ ಸಂಭವ ಕೂಡ ಇದೆ. ಅದಕ್ಕಾಗಿ ಒಂದು ಮಾತುಕತೆ, ಚರ್ಚೆ, ಪೂರ್ವ ಸಿದ್ಧತೆಗಳು ನಡೆಯುವಂಥ ವಿಚಾರ ಕೂಡ ಇದೆ. ಇನ್ನು ಈ ದಿನ ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಆದ್ದರಿಂದಲೇ ಈ ದಿನ ನಿಮಗೆ ಸುಖದ ಜೀವನ ಪ್ರಾಪ್ತಿಯಾಗತ್ತೆ. ಇನ್ನು ಕೆಲವೊಂದು ವಿಚಾರಗಳ ಬಗ್ಗೆ ನಿಮಗೆ ತುಂಬ ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಆದರೆ ಅಂಥ ವಿಚಾರಗಳನ್ನು ಸರಿಯಾಗಿ ಪರೀಕ್ಷೆ ಮಾಡದೆ ಯಾರಿಗೂ ಕೂಡ ಭರವಸೆಯನ್ನು ಕೊಡಲಿಕ್ಕೆ ಹೋಗಬೇಡಿ. ಹಾಗಾಗಿ ಇದೊಂದು ವಿಚಾರದಲ್ಲಿ ಮಾತ್ರ ಈ ದಿನ ನೀವು ತುಂಬ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಕೈಯಲ್ಲಿರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಇದು ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ಇದು 2ನೇ ಮನೆ. ಹಾಗಾಗಿ ಅಲ್ಲಿ ಚಂದ್ರ ಇದ್ದಾಗ ಈ 3ರಲ್ಲೂ ಕೂಡ ನೀವು ಹಿನ್ನಡೆಯನ್ನು ಅನುಭವಿಸ್ತೀರಿ. ಈ 3 ಯಾವುದು ಅಂತ ಹೇಳಿದ್ರೆ, ನಿಮ್ಮ ಮಾತಿನಲ್ಲಿ ಹಿನ್ನಡೆ ಇದೆ, ನಿಮ್ಮ ಕುಟುಂಬದಲ್ಲಿ ನಿಮಗೆ ಅಷ್ಟಾಗಿ ಬೆಂಬಲ ಇಲ್ಲ, ಜೊತೆಗೆ ಹಣಕಾಸಿನ ಒಂದು ಪರಿಸ್ಥಿತಿ ಕೂಡ ನಿಮ್ಮ ಕೈಮೀರಿ ಹೋಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ಎಲ್ಲದರ ಒಂದು ನಿಯಂತ್ರಣ ನಿಮ್ಮಲ್ಲೇ ಇರಬೇಕು. ಇದನ್ನ ನೀವು ನಿಮಗೆ ವ್ಯವಸ್ಥಿತವಾಗಿ ಬಳಸ್ಕೊಳ್ಳುವಂತಹ ಒಂದು ಬುದ್ಧಿವಂತಿಕೆ ನಿಮಗೆ ಬರಬೇಕು ಅಂದರೆ ಈ ದಿನ ನಿಮಗೆ ತುಂಬ ಸಂಯಮ ಬೇಕು, ತುಂಬ ತಾಳ್ಮೆ ಅನ್ನುವಂಥದ್ದು ಬೇಕಾಗುತ್ತೆ. ಇನ್ನು ಉದ್ಯೋಗ ಸ್ಥಳದಲ್ಲಿ ಬದಲಾವಣೆ ಸಾಧ್ಯತೆ ಈ ದಿನ ಇರೋದ್ರಿಂದ ಸ್ವಲ್ಪ ಜಾಗ್ರತೆ. ಯಾವುದೇ ಬದಲಾವಣೆ ಆದರೂ ಕೂಡ ಅದನ್ನು ಒಪ್ಪಿಕೊಳ್ಳಿ. ಯಾಕೆಂದರೆ ಬದಲಾವಣೆ ಜಗದ ನಿಯಮ. ಗಚ್ಚತಿ ಇತಿ ಜಗತ್ ಅನ್ನುವಂಥದ್ದು ಈ ಕಾರಣಕ್ಕಾಗಿನೇ. ಹಾಗೆ ಕೆಲಸದ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅದನ್ನು ಕೂಡ ಅನಿವಾರ್ಯವಾಗಿ ನೀವು ಒಪ್ಪಿಕೊಳ್ಳಲೇಬೇಕಾಗತ್ತೆ. ಇನ್ನು ಸಮಾಜದಲ್ಲಿ ನಿಮಗೆ ಹಿರಿಯರಿಂದ ಒಂದು ಮೆಚ್ಚುಗೆ ಸಿಕ್ಕುವಂಥದ್ದು ಇದೆ. ಸಮಾಜ ನಿಮ್ಮನ್ನು ಗುರುತಿಸುತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಹೊಗಳುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಆ ಹೊಗಳಿಕೆಯೇ ಅಂತಿಮ ಅಲ್ಲ. ಇನ್ನೂ ಕೂಡ ನೀವು ಸಾಧನೆ ಮಾಡಬೇಕಾಗಿರುವಂಥದ್ದು ಬೇಕಾದಷ್ಟಿದೆ. ಸ್ಕೈ ಇಸ್ ದಿ ಲಿಮಿಟ್ ಅನ್ನುವಂಥದ್ದು ನಿಮ್ಮ ಅಜೆಂಡಾ ಆಗಬೇಕಾಗತ್ತೆ. ಇನ್ನು ಈ ದಿನ ಮಕ್ಕಳಿಗೆ ಉದ್ಯೋಗ ಅವಕಾಶಗಳೇನೋ ಸಿಕ್ಕತ್ತೆ. ಆದರೆ ನಿಮಗೆ ಅನುಮಾನ, ಆ ಮಕ್ಕಳು ಅಂತಹ ಕೆಲಸವನ್ನು ನಿಭಾಯಿಸ್ತಾರಾ, ಅಷ್ಟು ದೂರ ಹೋಗಿ ಅವರನ್ನು ನಿರ್ವಹಣೆ ಮಾಡ್ಕೊಳ್ತಾರಾ ಅನ್ನುವಂಥ ಅನುಮಾನದಿಂದಲೇ ಅಂಥ ಒಂದು ಅವಕಾಶಗಳನ್ನು ನೀವೇ ಅಲ್ಲಗಳೆಯುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರಲ್ಲಿ ಕೆಲವೊಂದು ದೋಷಗಳನ್ನು ಹುಡುಕುವಂತಹ ಸಂದರ್ಭ. ಎಲ್ಲಿ ನಿಮ್ಮ ದೋಷಗಳು ಕಾಣಿಸುತ್ತೋ ಅಲ್ಲಿ ಅವರ ಬಗ್ಗೆ ಇರುವಂತಹ ಒಂದು ಅನುಕಂಪದ ನಿಮಗೆ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿನೇ ಈ ದಿನ ದೋಷಗಳನ್ನು ಹುಡುಕಬೇಡಿ, ಅವರಲ್ಲಿರುವಂತಹ ಒಳ್ಳೆಯತನವನ್ನು ಹುಡುಕುವಂಥ ಒಂದು ಪ್ರಯತ್ನ ಮಾಡಿ. ಪ್ರೀತಿ ಪ್ರೇಮದ ಬಗ್ಗೆ ಅಭಿಮಾನ ಮೂಡುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಸ್ತುಗಳನ್ನು ಅಥವಾ ವಾಹನವನ್ನು ಉಪಯೋಗಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ
ಕೆಲವೊಂದು ದಾಖಲೆ ಪತ್ರಗಳೇನಿದೆ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು. ಸಹಿ ಮಾಡುವ ಮೊದಲು ಅವುಗಳನ್ನೆಲ್ಲ ನೋಡಿ ನೀವು ಮುಂದುವರಿಬೇಕಾಗತ್ತೆ. ತೀರ್ಮಾನ ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅನುಕೂಲತೆಗಳಿರುವಂತಹ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂತಹ ದಿನ. ಹಾಗಾಗಿ ಈ ದಿನ ಮನಸ್ಸು ಬಹಳ ತಿಳಿಯಾಗಿದೆ. ಯಾವುದೇ ರೀತಿಯ ಗೊಂದಲಗಳಿಲ್ಲ. ಗೊಂದಲಗಳು ಬಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡುವಷ್ಟು ಮನಸ್ಸಿಗೆ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸ ಇರುತ್ತೆ. ಇನ್ನು ಈ ದಿನ ಸರ್ಕಾರಿ ಕಚೇರಿಗಳಲ್ಲಿ ನಿಮಗೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಅನ್ನುವಂಥದ್ದು ಇದೆ. ಹಿರಿಯರನ್ನ ಗಣ್ಯರನ್ನ ಭೇಟಿ ಮಾಡುವಂತಹ ವಿಚಾರ ಕೂಡ ಫಲಪ್ರದವಾಗುತ್ತೆ. ಇನ್ನು ಸಾಹಿತ್ಯದಲ್ಲಿ ಅಭಿರುಚಿ ಹೊಂದಿರುವಂಥವ್ರಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಇದೆ. ವಿಶೇಷವಾಗಿ ನಿಮ್ಮ ಒಂದು ಪ್ರತಿಭೆ ಅಲ್ಲಿ ಅನಾವರಣ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ಸ್ನೇಹಿತರಿಂದ ಧನ ಸಹಾಯ ಪ್ರಾಪ್ತಿಯಾಗುವಂಥದ್ದು, ನೀವು ಬಯಸಿದಂತಹ ಒಂದು ಸಹಕಾರ ಅವರಿಂದ ಸಿಕ್ಕುವಂಥದ್ದು ಕೂಡ ಇರುತ್ತೆ. ಇನ್ನು ಕ್ರೀಡಾಪಟುಗಳಿಗಾಗಲಿ ಸ್ಪರ್ಧಾಳುಗಳಿಗಾಗಲಿ ಈ ದಿನ ಅನುಕೂಲತೆಗಳು ಲಭ್ಯವಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಪ್ರತಿಭೆ ಅನಾವರಣಗೊಳ್ಳುವಂಥ ಅವಕಾಶ ಕೂಡ ಅಲ್ಲಿ ಸಿಕ್ಕುವಂಥದ್ದು ಇದೆ. ಇನ್ನು ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತೆ ನಿಮ್ಮನ್ನು ಈ ದಿನ ಕಾಡುತ್ತೆ. ಹಾಗಾಗಿ ಎಲ್ಲವೂ ಸರಿ ಇದ್ದಾಗ ಯಾವುದಾದ್ರೂ ಒಂದು ಚಿಂತೆಯನ್ನು, ಒಂದು ದೋಷವನ್ನು ಭಗವಂತ ಕೊಡಬೇಕು. ಏಕೆಂದರೆ ಯಾವ ಮನುಷ್ಯ ಕೂಡ ಪರಿಪೂರ್ಣವಾಗಿರಲ್ಲ. ಏನೋ ಒಂದು ತೊಂದರೆ ತಾಪತ್ರಯ ಇರಬೇಕಲ್ಲ. ಅದಕ್ಕಾಗಿ ಮಕ್ಕಳ ಸಲುವಾಗಿ ಈ ದಿನ ನೀವು ಚಿಂತೆ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಯಾವುದೇ ಔಷಧಿಗಳನ್ನು ಬಳಸ್ತಾ ಇದ್ರೆ ಅವುಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಏಕೆಂದರೆ ಈ ಅನಾರೋಗ್ಯ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಬೇಕು ಅಂತಲೇ ಕೆಲವೊಂದು ಔಷಧೋಪಚಾರಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ. ಅದರಲ್ಲೂ ನಿಮಗೆ ನೀವೇ ಮಾಡಿಕೊಳ್ಳುವಂಥ ಔಷಧೋಪಚಾರ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಮನೆ ಮದ್ದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಔಷಧಗಳನ್ನು ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಳ್ಬೇಡಿ. ಇನ್ನು ಈ ದಿನ ಅತಿಯಾದಂತಹ ಮಾತು ನಿಮಗೆ ಸ್ವಲ್ಪ ತೊಂದರೆಯನ್ನು ತರಬಹುದು. ಮಾತಿನಲ್ಲಿ ಮಿತಿ ಇಟ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1.